ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SATS ಕರ್ನಾಟಕದ LBA ಲಾಗಿನ್ನಲ್ಲಿ ಈಗ ನಾವು ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ ನಡೆಸಿದಂತಹ ಸೇತುಬಂಧದ ಪೂರ್ವ ಪರೀಕ್ಷೆಯ ಶ್ರೇಣಿಗಳನ್ನು ಹೇಗೆ ನಮೂದಿಸಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಫಸ್ಟ್ ಹೈಪರ್ ಲಿಂಕ್ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಸೈನ್ ಇನ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಈ ರೀತಿಯ ಇಂಟರ್ಫೇಸ್ ನಿಮ್ಮ ಮುಂದೆ ಕಾಣಿಸುತ್ತೆ. ನೀವು ಮೊದಲನೇದಾಗಿ ಶಿಕ್ಷಕರಾಗಿ ನೀವು ತೆಗೆದುಕೊಂಡಿರುವಂತಹ ವಿಷಯದ ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ನೀವು ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಲಾಗಿನ್ ಆ್ಯಸ್ ಟೀಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರೇಡಿಯೋ ಬಟನನ್ನು. ನೆಕ್ಸ್ಟ್ ಯೂಸರ್ ನೇಮಲ್ಲಿ ನಿಮ್ಮ KGID ಸಂಖ್ಯೆಯನ್ನು ಹಾಕಿ ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ KGIDಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಈ 6 ಬಾಕ್ಸ್ಗಳಲ್ಲಿ ಎಂಟ್ರಿ ಮಾಡಿ ಕೆಳಗಿರುವಂತಹ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ನೀವು SATSನ ನಿಮ್ಮ ಶಿಕ್ಷಕರ ಲಾಗಿನ್ಗೆ ಇನ್ ಆಗಿರ್ತೀರಿ. LBA SATS LBA ಶಿಕ್ಷಕರ ಲಾಗಿನಲ್ಲಿ ಇನ್ ಆಗಿರ್ತೀರಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮ ಹೆಸರು ಇದೆಯಲ್ಲ, ಅದರ ಮೇಲಿರುವಂತಹ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್ ಅಂತ ಈ ರೀತಿ ಆಪ್ಷನ್ಸ್ ಮೆನೂಸ್ ಓಪನ್ ಆಗುತ್ತೆ. ಅದರಲ್ಲಿ ಲಾಸ್ಟ್ ಇರುವಂತಹ ಬ್ರಿಡ್ಜ್ ಕೋರ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಂತರ ರೈಟ್ ಸೈಡಲ್ಲಿ ಸ್ಕ್ರೀನನ್ನು ಟಚ್ ಮಾಡಿ. ಆಗ ಬ್ರಿಡ್ಜ್ ಕೋರ್ಸ್ ವಿಂಡೋ ಈ ರೀತಿ ಓಪನ್ ಆಗುತ್ತೆ. ಈಗ ನೀವು ಬೋಧಿಸುವಂತಹ ತರಗತಿಯ ನೀವು ಬೋಧಿಸುತ್ತಿರುವಂತಹ ವಿಷಯದ ಪೂರ್ವ ಪರೀಕ್ಷೆಯ ಸೇತುಬಂಧದ ಗ್ರೇಡ್ಗಳನ್ನು ಹಾಕಲು ನಿಮ್ಮ ಶಾಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆ ಒಂದೇ ಮೀಡಿಯಮ್ ಆಗಿದ್ದರೆ ಆಟೋಮೆಟಿಕಲಿ ಅದು ಸೆಲೆಕ್ಟ್ ಆಗಿ ಬಂದಿರುತ್ತೆ. ಅಥವಾ 2 ಮೀಡಿಯಮಲ್ಲಿ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಆಗಿ ಈಗ 4th ಸ್ಟ್ಯಾಂಡರ್ಡನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು 1ರಿಂದ 5ನೇ ತರಗತಿ ಆಗಿರೋದ್ರಿಂದ KM ಕನ್ನಡ ಇಂಗ್ಲೀಷ್, ಕನ್ನಡ ಮೀಡಿಯಮ್ ಕನ್ನಡ ಇಂಗ್ಲೀಷ್ ಅಂತ ಇರುತ್ತೆ. ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಮ್ಯಾಥಮೆಟಿಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತಿದ್ದೀನಿ. ನೆಕ್ಸ್ಟ್ ನೀವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಂಡಿರುವಂತಹ ನಿಮ್ಮ ಶಾಲೆಯಲ್ಲಿ ಪೂರ್ವ ಪರೀಕ್ಷೆಯನ್ನು ಯಾವ ಡೇಟಿಗೆ ತಗೊಂಡಿದ್ದೀರೋ ಆ ಡೇಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ 6ನೇ ತಾರೀಕನ್ನು ತೆಗೆದುಕೊಂಡಿದ್ದೀನಿ. ಸೆಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ಈ ರೀತಿಯ ಗ್ರೀನ್ ಕಲರಲ್ಲಿ ಪ್ರೀ ಟೆಸ್ಟ್ ಬ್ರಾಕೆಟಲ್ಲಿ 4A ಅಂತಂದರೆ ನಾವು ಫಾರ್ಮ್ಸ್ ಏನು ತುಂಬ್ತೀವಲ್ಲ SAPಯಲ್ಲಿ ಬರುವಂತಹ 4A 4B 5A 5B ಫಾರ್ಮ್ಸ್ ಏನು ತುಂಬ್ತೀವಲ್ಲ ಅದರಲ್ಲಿ 1ರಿಂದ 5ನೇ ತರಗತಿ ಆಗಿರೋದ್ರಿಂದ ನಮ್ಮ ಶಾಲೆ 4A ಫಾರ್ಮನ್ನು ತೋರಿಸ್ತಾ ಇದೆ. ಅಂದರೆ 1ರಿಂದ 5ನೇ ತರಗತಿ ಪೂರ್ವ ಪರೀಕ್ಷೆ ಅಂದರೆ 4A ಫಾರ್ಮ್ ಇರುತ್ತೆ. 6ರಿಂದ 10ನೇ ತರಗತಿ ಪೂರ್ವ ಪರೀಕ್ಷೆ ಅಂದರೆ 4B ಫಾರ್ಮ್ಯಾಟ್ಸ್ ಇರ್ತವೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ವೀವ್ ಆಲ್ ಎಲ್ಲೋಸ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯ ನೀವು ಸೆಲೆಕ್ಟ್ ಮಾಡಿರುವಂತಹ ವಿಷಯದ ಎಲ್ಲ ಎಲ್ಲೋಸ್ಗಳು ಅಂದರೆ ಲರ್ನಿಂಗ್ ಔಟ್ಕಮ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನೀವು ಮತ್ತೊಂದು ಸಾರಿ ನೋಡಿಕೊಂಡು ಕೆಳಗಡೆ ಇರುವಂತಹ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಹೋಗುತ್ತೆ. ನೆಕ್ಸ್ಟ್ ಈಗ ನೀವು ನೋಡ್ಬೋದು ಇಲ್ಲಿ ಶೋ ಕಾಲಮಲ್ಲಿ 10 ಎಂಟ್ರೀಸ್ ಪರ್ ಪೇಜ್ ಇದೆ. ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಮ್ಯಾಕ್ಸಿಮಮ್ 500 ಎಂಟ್ರೀಸ್ ಪರ್ ಪೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಗ ಸ್ಟೂಡೆಂಟ್ ಬ್ರಿಡ್ಜ್ ಕೋರ್ಸ್ ಡೀಟೇಲ್ಸಲ್ಲಿ ನಿಮ್ಮ ತರಗತಿಯ ಎಲ್ಲ ಮಕ್ಕಳ ಹೆಸರುಗಳು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ. ನಂತರ ಮುಂದೆಗಡೆ LO L2 L3 L4 ಇಂದ L10ವರೆಗೂ ಇದೆ. ಲರ್ನಿಂಗ್ ಔಟ್ಕಮ್ 10ವರೆಗೂ ಇದೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪರೀಕ್ಷೆ ಅಂದರೆ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಂಡು 1ರಿಂದ 4
FLN ಪ್ರಶ್ನೆಗಳು. ಉಳಿದಂಥವುಗಳನ್ನು ಹಿಂದಿನ ತರಗತಿಯ LOSಗಳಿಗೆ ಸಂಬಂಧಿತ ಪ್ರಶ್ನೆಗಳನ್ನು ನೀಡಿ ಅವುಗಳನ್ನು ಚೆಕ್ ಮಾಡಿಬಿಟ್ಟು ಅವುಗಳಿಗೆ ನೀವು A ಮತ್ತು ಗ್ರೇಡ್ B ಅನ್ನು ಕೊಟ್ಟಿರ್ತೀರಾ. ಸರಿಯಾದ ಉತ್ತರಕ್ಕೆ A ಗ್ರೇಡ್, ಭಾಗಶಃ ಅಥವಾ ತಪ್ಪು ಉತ್ತರಕ್ಕೆ B ಗ್ರೇಡ್ಗಳನ್ನು ಕೊಟ್ಟು ನೀವು ಲಿಸ್ಟ್ ಮಾಡ್ಕೊಂಡಿರಬೇಕು. ಅದನ್ನು ನೀವಿಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಮೊದಲನೇ ಮಗು LO1ನಲ್ಲಿ ಅಂದರೆ ಲರ್ನಿಂಗ್ ಔಟ್ಕಮ್ 1ರಲ್ಲಿ A ಗ್ರೇಡನ್ನು ತೆಗೆದುಕೊಂಡಿದೆ. ಸೊ ಅದರಲ್ಲಿ ಕರ್ಸರನ್ನು ಇಟ್ಟು A ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಎರಡನೇ ಲರ್ನಿಂಗ್ ಔಟ್ಕಮಲ್ಲಿ B ಗ್ರೇಡನ್ನು ತೆಗೆದುಕೊಂಡಿದ್ದರೆ ಅದನ್ನು B ಅಂತ ಈ ರೀತಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, A ಗ್ರೇಡ್ ತೆಗೆದುಕೊಂಡಂಥ LOಗಳಿಗೆ ಗ್ರೀನ್ ಕಲರಲ್ಲಿ, B ಗ್ರೇಡ್ ತೆಗೆದುಕೊಂಡಿದ್ದರೆ ರೆಡ್ ಕಲರಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ನೀವು ತೆಗೆದುಕೊಂಡಿರುವಂತಹ ತರಗತಿಯ ಎಲ್ಲ ಮಕ್ಕಳ ಎಲ್ಲ LOಗಳನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಎಂಟ್ರಿ ಮಾಡಿದ ನಂತರ ಸರಿಯಾಗಿದೆನಾ ಅಂತ ಒಂದು ಸಾರಿ ನೋಡಿಕೊಂಡು ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಆಗ ಗ್ರೀನ್ ಕಲರಲ್ಲಿ ಸೇವ್ಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ಬಂದಿದೆ ಆಪ್ಷನ್. ನೆಕ್ಸ್ಟ್ ಅದರ ಅರ್ಥ ಏನು ಅಂತಂದರೆ, ಈಗಾಗಲೇ ನೀವು ಸೇವ್ ಮಾಡಿದ್ದೀರಾ ಅಂದರೂ ಕೂಡ ಏನಾದರೂ ತಪ್ಪಾಗಿದ್ದರೆ ಮತ್ತೆ ನೀವು ಎಡಿಟ್ ಮಾಡ್ಬೋದಾಗಿದೆ. ಒಂದು ವೇಳೆ ನೀವು ಎಲ್ಲ ಸರಿಯಾಗಿದೆ ಮತ್ತೊಂದು ಸಾರಿ ಚೆಕ್ ಮಾಡಿಕೊಂಡು ಕೂಡ ಅಂತಂದರೆ ಇಲ್ಲಿ ಪಕ್ಕದಲ್ಲಿರುವಂತಹ ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸಾರಿ ನೀವು ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಆ ಡಾಟಾ ನಿಮಗೆ ಎಡಿಟ್ ಮಾಡಲು ಸಾಧ್ಯವಿಲ್ಲ. ಅದನ್ನು ನೆನಪಿಟ್ಕೊಂಡು ಅದಕ್ಕೆ ಚೆಕ್ ಮಾಡಿಕೊಂಡು ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಬ್ರಿಡ್ಜ್ ಕೋರ್ಸ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ಫೈನಲೈಸ್ಡ್ ಆ್ಯಂಡ್ ಫ್ರೀಸ್ಡ್ ಸಕ್ಸಸ್ಫುಲಿ ಅಂತ ಕೂಡ ಬಂದಿರುತ್ತೆ. ಆಮೇಲೆ ಆ ರೀತಿ ಫ್ರೀಸ್ ಮಾಡಿದ ನಂತರ ಕೆಳಗಡೆ ಇರುವಂತಹ ಸೇವ್ ಮತ್ತು ಫೈನಲ್ ಸೇವ್ ಎರಡೂ ಆಪ್ಷನ್ ಕೂಡ ಡಿಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫ್ರೀಸ್ ಮಾಡಿದ ನಂತರ ಏನೂ ಚೇಂಜಸ್ ಮಾಡೋಕ್ಕೆ ಬರೋಲ್ಲ. ಆ ಆಪ್ಷನನ್ನು ಲಾಕ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದಿಸ್ ರೆಕಾರ್ಡ್ ಈಸ್ ಫ್ರೋಝನ್, ನೋ ಫರ್ದರ್ ಚೇಂಜಸ್ ಅಲೌಡ್ ಅಂತೇಳಿ. ಸೊ ನೆಕ್ಸ್ಟ್ ನೀವೇನು ಮಾಡಲು ಸಾಧ್ಯವಿಲ್ಲ. ಇದನ್ನು ಬೇಕಾದರೆ PDF ರೂಪದಲ್ಲಿ ನೀವು ಸೇವ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಶೋನಲ್ಲಿ ಎಂಟ್ರೀಸ್ ಪರ್ ಪೇಜ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲಿರುವಂತಹ PDF ಮತ್ತು ಎಕ್ಸೆಲ್ ರೂಪದಲ್ಲಿ ನೀವು ಸೇವ್ ಮಾಡ್ಕೊಳ್ಬೋದಾಗಿದೆ. PDF ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು PDF ರೂಪದಲ್ಲಿ ನಿಮ್ಮ ಡೌನ್ಲೋಡ್ಸಲ್ಲಿ ಸೇವ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಪೋಸ್ಟ್ ಟೆಸ್ಟ್ 5A ವ್ಯೂ ಓನ್ಲಿ ಅಂತಿದೆ. ಸೊ ಅದು ಇನ್ನೂ ಓಪನ್ ಆಗಲ್ಲ. ಮುಂದೆ ನೀವು ಈ ಜೂನ್ 15ರ ನಂತರ ಪೋಸ್ಟ್ ಟೆಸ್ಟ್ ಏನು ತಗೋತಿರಲ್ಲ, ಸಾಫಲ್ಯ ಪರೀಕ್ಷೆ, ಅದಾದ ನಂತರ ಈ ಮಾಹಿತಿಯನ್ನು ನಾವು ಹಾಕಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ಈ ರೀತಿ ಒಂದು ತರಗತಿಯ ಒಂದು ವಿಷಯವನ್ನು ಹಾಕಿದ ನಂತರ ಮತ್ತೊಂದು ತರಗತಿಯ ವಿಷಯವನ್ನು ಅಥವಾ ಅದೇ ತರಗತಿಯ ಇನ್ನೊಂದು ವಿಷಯವನ್ನು ಹಾಕಲು ಇಲ್ಲಿ ಮೇಲ್ಗಡೆ ಸರ್ಚ್ ಮತ್ತು ರೀಸೆಟ್ ಇದೆಯಲ್ಲ, ರೀಸೆಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಮತ್ತೊಂದು ಸಾರಿ ಮೀಡಿಯಮ್, ಕ್ಲಾಸ್, ಗ್ರೂಪ್, ಸೆಕ್ಷನ್, ಡೇಟ್ ಎಲ್ಲವನ್ನು ಹಾಕಿಬಿಟ್ಟು ಸರ್ಚ್ ಕೊಡಿ. ಆಗ ಆ ತರಗತಿಯ ಗ್ರೇಡ್ಗಳನ್ನು ಎಂಟ್ರಿ ಮಾಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ. ಮಾಹಿತಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಷಯದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.